ಚೆನ್ನಾಗಿದೆ, ಅಕ್ಕನಿಗೆ ಚೆನ್ನಾಗಿ ಕಾಣುತ್ತೆ. ಅಯ್ಯೋ, ಅದು ಅತ್ತಿಗೆನಲ್ಲ ಕಣೆ, ನಿನಗೆ ತಂದಿದ್ದೇನೆ. ಯಾಕಂದ್ರೆ ನಾನು ಮದುವೆ ಆಗುವಾಗ ನಿನಗೆ ನನ್ನದು ಅಂತ ಏನೂ ಕೊಟ್ಟಿಲ್ಲ. ಅದಕ್ಕೆ ಪ್ರೀತಿಯಿಂದ ಈ ಸೀರೆ ನಿನಗೆ ತಂದಿದ್ದೇನೆ. ಹೇಳ್ಕೊಬೇಕಾ? ಯಾರು ಹೇಳಿದ್ರು ಏನು ಕೊಟ್ಟಿಲ್ಲಂತ? ಮದುವೆಗೆ ಮುಂಚೆ ಅಂತ ದೊಡ್ಡ ಉಡುಗೊರೆಯನ್ನ ಕೊಟ್ಟಿದ್ದು ಇಷ್ಟು ಬೇಗ ಮರ್ತು ಬಿಟ್ಟು. ಒಂದು ಹೆಣ್ಣಿಗೆ ಗಂಡ ಪ್ರೀತಿಯಿಂದ ಕೊಡುವ ಉಡುಗೊರೆಯನ್ನು ಮನಸಾರಿ ತೆಗೆದುಕೊಳ್ತಾಳೆ. ಅದನ್ನು ಬಿಟ್ಟು ನಿನ್ನ ಹಾಗೆ ಮೋಸದಿಂದ ಕೊಡುವುದಲ್ಲ. ಗೀತಾ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ಅದೊಂದು ಕೆಟ್ಟ ಗಳಿಗೆ ಮರೆತು ಬಿಡುವುದು. ಏನೋ ನಡಿಬಾರ್ದಿತ್ತು, ಆಕಸ್ಮಿಕವಾಗಿ ನಡೆದು ಹೋಯಿತು. ಈಗ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾಕೆ ನಿನ್ನ ಜೀವನವನ್ನು ಹಾಳು ಮಾಡ್ಕೊತಿದ್ದೀಯಾ? ಅದರಿಂದ ನಿನಗೂ ಸುಖವಿಲ್ಲ, ನನಗೂ ಸುಖವಿಲ್ಲ. ಅದೆಲ್ಲ ನನಗೂ ಚೆನ್ನಾಗಿ ಗೊತ್ತು. ಇದರಲ್ಲಿ ಸುಖ ನಿಮಗಿದೆ ಹೊರತು ನನಗಲ್ಲ. ನೀವು ನನ್ನ ದೇಹವನ್ನು ಕದ್ದಿದ್ದೀರ ಹೊರತು ಈ ನನ್ನ ಮನಸ್ಸನ್ನ ಅಲ್ಲ. ನೋಡಿ, ಈ ನನ್ನ ಮನಸ್ಸನ್ನು ಗೆದ್ದೇ ಗೆಲ್ಲುತ್ತೇನೆಂಬ ಹಠ ನಿಮ್ಮಲ್ಲಿದ್ದರೆ ಅದನ್ನು ಬಿಟ್ಟು ಹಾಕಿ. ಆದರೆ ಈಗ ನನಗೆ ಗೊತ್ತು ಗೀತಾ, ಮನಸ್ಸಿಲ್ಲದ ಮನಸ್ಸು ನನ್ನನ್ನು ಮದುವೆಯಾಗಿದ್ದೀಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋದು, ಎಲ್ಲ ವಿಧಿ ಬರಹ ನಡೆದು ಹೋಯ್ತು. ಹಾಗಾದ್ರೆ ನೀವು ಮಾಡಿದ್ದು ಸರಿನಾ? ನನ್ನ ಜೀವನದಲ್ಲಿರುವ ಆಸೆ ಆಕಾಂಕ್ಷೆಗಳನ್ನೇ ಸುಟ್ಟು ಬಿಸಾಕಿದ್ರಲ್ಲ. ಈ ದೇಹದಲ್ಲಿರುವ ಹುಚ್ಚು ನೂರವನ್ನು ಮಾಡಿ ನನ್ನ ಶಿಲೆಯನ್ನು ಹಾಳು ಮಾಡಿಬಿಟ್ರಲ್ಲ. ಯಾಕೆ ಈ ರೀತಿ ತಪ್ಪು ಮಾಡಿಬಿಟ್ರಿ? ಹೇಳಿ, ಯಾಕೆ ಮೌನವಾಗಿ ನಿಂತಿದ್ದೀರಲ್ಲ? ನಾನು ಮಾಡಿದ್ದು ತಪ್ಪೇ, ಆದರೆ ನನ್ನ ತಪ್ಪಿಗೆ ಅರಿವು ನನಗಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡು ಗೀತಾ ಎಂದು ಹೇಳಿ. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನೋಡಿ, ನನಗಾದ ನೋವನ್ನು ಮರೆತು ನಾನು ಯಾವಾಗ ನಿಮ್ಮನ್ನು ಒಪ್ಪಿಕೊಳ್ಳುತ್ತೇನೆ ಆವಾಗ ನಾನು ನಿಮ್ಮ ಹೆಂಡತಿ. ಅಲ್ಲಿವರೆಗೂ ಮಾತ್ರ ನಾವು ಗಂಡ ಹೆಂಡತಿ ಮಾತ್ರ. ಬೇಡ ಗೀತಾ, ಬೇಡ. ಅಷ್ಟೊಂದು ಘೋರವಾದ ಶಿಕ್ಷೆ ನನಗೆ ಕೊಡಬೇಡ. ದಯವಿಟ್ಟು ನನ್ನ ಮಾತು ಕೇಳು. ಗೀತಾ, ಏನಮ್ಮ ಇದು? ಏನಾಯ್ತು? ಯಾಕೆ ರೀತಿ ಗಲಾಟೆ ಮಾಡ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲಕ್ಕ, ಇವರು ನನಗೆ ಸೀರೆ ತಂದಿದ್ದಾರೆ. ಈ ಸೀರೆ ನನಗೆ ಬೇಡ ಅಂತ ಜಗಳ ಮಾಡ್ತಾ ಇದ್ದೆ ಅಷ್ಟೇ. ಗೀತಾ, ನೋಡಮ್ಮ, ಗಂಡ ಪ್ರೀತಿಯಿಂದ ಹೆಂಡತಿಗಾಗಿ ಸೀರೆ ತೆಗೆದುಕೊಂಡು ಬಂದಿದ್ದಾನೆ ಅಂದಾಗ ಅದನ್ನ ಬೇಡ ಅಂತ ಹೇಳೋದು ತಪ್ಪಲ್ವೇನಮ್ಮ? ಯಾಕಕ್ಕ, ಈಗ ಇವರು ನನ್ನನ್ನು ಮದುವೆ ಮಾಡಿಕೊಂಡಿದ್ದಾರೆ. ಇವರು ನನಗೆ ಸೀರೆ ತಂದಿದ್ದಾರೆ ನಿಜ. ಯಾಕೆ ನಾನು ಮೊದಲು ಸೀರೆ ಉಡ್ತಿರಲಿಲ್ವಾ? ಅಥವಾ ನನ್ನ ತಂದೆ ತಾಯಿ ಸೀರೆ ಕೊಡಿಸುತ್ತಿರಲಿಲ್ವಾ? ನೋಡಮ್ಮ, ಸೀರೆ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡಬೇಡ. ಹೆಣ್ಣಿನ ಮಾನ ಪ್ರಾಣ ಮುಚ್ಚೋದು ಅಂದ್ರೆ ಈ ಸೀರೆ ಮಾತ್ರ. ಈ ಸೀರೆ ಹೆಣ್ಣಿಗೆ ರಕ್ಷಾ ಕವಚ ಇದ್ದ ಹಾಗೆ. ಅಷ್ಟೇ ಅಲ್ಲಮ್ಮ, ತಂದೆ ತಾಯಿಗಳು ಕೊಡಿಸೋ ಸೀರೆ ಅವ್ರಿರೋರ್ಗೂ ಮಾತ್ರ. ಆದ್ರೆ ಗಂಡ ಕೊಡಿಸೋ ಸೀರೆ ಈ ನಮ್ಮ ಜನ್ಮ ಇರೋವರೆಗೂ ಮಾತ್ರ ಅಮ್ಮ. ನಮ್ಮ ಜನ್ಮ ಇರೋವರೆಗೂ ಮಾತ್ರ. ಕ್ಷಮಿಸು. ನಾನು ಈ ಸೀರೆಯನ್ನ ಉಟ್ಟುಕೊಳ್ಳುತ್ತೇನೆ ನಿಜ. ಆದ್ರೇನ್ ಗೀತಾ? ಅಕ್ಕ, ಇವರು ದುಡಿದುಕೊಂಡು ಬಂದ ಹಣದಲ್ಲಿ ನನಗೊಂದು ಸೀರೆ ಯಾವಾಗ ತರುತ್ತಾರೋ ಆಗ ನಾನು ಆ ಸೀರೆಯನ್ನು ಉಟ್ಟುಕೊಳ್ಳುತ್ತೇನೆ. ಅಂದ್ರೆ ಗೀತಾ, ನೀನ್ ಹೇಳೋ ಮಾತನ್ನ ಅರ್ಥ? ಅಂದ್ರೆ ಅಕ್ಕ, ಇವರು ಇಷ್ಟು ವರ್ಷ ಆದರೂ ಅವ್ರ ಅಣ್ಣ ದುಡಿದ ಹಣದಲ್ಲಿ ಬದುಕುತ್ತಿದ್ದಾರೆ. ಇದಕ್ಕೆ ಇವರಿಗೆ ಜವಾಬ್ದಾರಿ ಬರಲಿಲ್ಲ ಈ ಮಾತನ್ನು ಹೇಳಿದೆ. ಅಕ್ಕ, ಈ ನನ್ನ ಮಾತಿನಿಂದ ತಮಗೆ ನೋವಾದ್ರೆ ದಯವಿಟ್ಟು ಹೇಳಿದೇನೋ ಕೋತಿ ಅಂತ. ಪಾಪ, ಆ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡಿ ಹೋದ್ಲು. ಈಗಲಾದ್ರೆ ಅರ್ಥ ಮಾಡ್ಕೊ ಅವಳ ಗುಣ ಎಂಥದ್ದು ಅಂತ.
ಅಲ್ಲೋ ಅಂತ ಒಳ್ಳೆ ಹುಡುಗಿಗೆ ಈ ರೀತಿ ಅನ್ಯಾಯ ಮಾಡೋದಿಕ್ಕೆ ಮೋಸ ಮಾಡೋದಿಕ್ಕೆ ನಿನ್ ಮನಸ್ಸಾದ್ರೆ ಹೇಗೆ ಹೋಗ್ತೋ? ಯಾಕೆ ಅವಳಿಗೆ ಸುಮ್ನೆ ಅನ್ಯಾಯ ಅತ್ತಿಗೆ ನಾನು ಬೇಕಂತ ಹಾಳು ಮಾಡಿಲ್ಲ ಅತ್ತಿಗೆ. ನೀನ್ ಯಾವ್ದು ಬೇಕಂತ ಮಾಡೋದಿಲ್ಲ, ಎಲ್ಲ ತಾನಾಗೆ ಆಗ್ತಾವು. ನೋಡು ಈ ತರ ನಿನ್ನ ಹೆಂಡತಿ ಹೇಳಿ ಹೋದ್ಲು, ನೀನ್ ಓದಿದ್ರ ಮೇಲೆ ಆಮೇಲೆ ಅವ್ರು ಸೀರೆ ತಗೊಂತೀನಿ ಅಂತ. ನೋಡಪ್ಪ, ಇಷ್ಟೊಂದು ಓದಿದೀಯ, ಕಷ್ಟಪಟ್ಟು ಕೆಲಸ ಮಾಡು. ಆ ಕೆಲಸದಿಂದ ಬಂದ ಹಣದಿಂದ ನಿನ್ನ ಹೆಂಡತಿಗೆ ಸೀರೆ ತೀರ್ಕೊಳ್ಬಾ. ಆವಾಗ ಅವ್ರಿಗೂ ಸಂತೋಷ ಆಗುತ್ತೆ. ನಿನ್ನ ಮೇಲಿರೋ ಸಿಟ್ಟೆಲ್ಲ ಕಡಿಮೆ ಆಗಿ ಆಮೇಲೆ ನಿನ್ನೊಂದಿಗೆ ನಗನಗುತ್ತಾ ಜೀವನ ಮಾಡ್ತಾಳೆ, ಸಂಸಾರ ನಡೆಸ್ತಾಳೆ ಅವಳು. ಏನಂತ ಆಯ್ತು ಅತ್ತಿಗೆ, ನೀನು ಹೇಳ್ದಾಗೆ ಮಾಡುತ್ತೇನೆ. ಆಯ್ತು.